ಗುಡ್ ಮಾರ್ನಿಂಗ್. ಕೊಲೆಗಾರ ಪರವಾಗಿ 100 ಗಾಡಿ ತಗೊಂಡು ಧರ್ಮಸ್ಥಳಕ್ಕೆ ಹೋಗೇ ಬಿಟ್ಟ ನಮ್ಮ ವಿಶ್ವ. ಅಫ್ಕೋರ್ಸ್ ಯಲಹಂಕದ ವಿಶ್ವನಾಥ ರೆಡ್ಡಿ. ಇದು ಯಲಹಂಕ ಸಾರ್ವಜನಿಕರಿಗೆ, ಮತದಾರ ಪ್ರಭುಗಳಿಗೆ ಒಂದು ಎಚ್ಚರಿಕೆ ಗಂಟೆ. ನಿಮ್ಮ MLA ಒಬ್ಬ ಕೊಲೆಗಾರರ ಪರವಾಗಿ ನಿಂತಿದ್ದಾನೆ. ಅವನನ್ನು 2028ಕ್ಕೆ ಗೆಲ್ಲಿಸಬೇಕೋ ಸೋಲಿಸಿ ಮನೆ ಕಳಿಸ್ಬೇಕೋ ನಿಮಗೆ ಬಿಟ್ಟು ವಿಚಾರ. MLA ವಿಶ್ವನಾಥ್ 2008ರಲ್ಲಿ ಹೇಗಿದ್ದ? 17 ವರ್ಷಗಳ ಕಾಲ MLA ಆಗಿ ಏನೇನ್ ಮಾಡ್ದ, ಎಷ್ಟೆಷ್ಟು ಮಾಡ್ದ, ಹೇಗೆ ಮಾಡ್ದ, ಅಲ್ಲಿ ನಡೆದಂತ ಪ್ರತಿಯೊಂದು ಘಟನೆಗಳಿಗೆ ಈ ವಿಶ್ವ ಹೆಂಗ್ ಕಾರಣ ಆದ. 2008ರಲ್ಲಿ ವಿಶ್ವನ ಬಳಿ ಇದ್ದಂತ ಆಸ್ತಿ ಎಷ್ಟು? ಈಗ 2025ರಲ್ಲಿ ಯಾವ ಕುಬೇರ ಆಸ್ತಿ ಮೇಲೆ ಅವನು ಕೂತಿದ್ದಾನೆ, ಅದನ್ನ ಸಂಪಾದನೆ ಮಾಡಿದಂಥ ರೀತಿ, ಗಳಿಸಿದಂಥ ವ್ಯವಸ್ಥೆ, ಕಟ್ಟಿದಂಥ ಗ್ಯಾಂಗು, ಆಡದಂಥ ಮಾತು, ಮುಗಿಸಿದಂಥ ಯಾವ ವಿರೋಧಿಗಳನ್ನ ನೋಡಿದ್ರು ಕೂಡ ಮುಗಿಸ್ಕೊಂಡೇ ಬಂದ. ಈ ಎಲ್ಲ ವಿಚಾರಗಳನ್ನ ಜೊತೆಯಲ್ಲಿ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು. ಯಲಹಂಕದಲ್ಲೊಂದು, ನೀವು ಸ್ವಿಟ್ಜರ್ಲ್ಯಾಂಡ್ ಝೂರಿಚಲ್ಲಿ ಸ್ವಿಸ್ ಬ್ಯಾಂಕ್ ಅನ್ನ ಕೇಳಿದ್ದೀರಾ, ಆದರೆ ಯಲಹಂಕದಲ್ಲೊಂದು ಅನ್ಡಿಕ್ಲೇರ್ಡ್ ಸ್ವಿಸ್ ಬ್ಯಾಂಕ್ ಇದೆ. ಏನ್ ಹೇಳಿ? ಯಲಹಂಕದಲ್ಲೊಂದು ಅನ್ಡಿಕ್ಲೇರ್ಡ್ ಸ್ವಿಸ್ ಬ್ಯಾಂಕ್ ಇದೆ. ಯಾವ್ದು ಸ್ವಿಸ್ ಬ್ಯಾಂಕು? ಯಾರ್ದು? ಯಾರ ಹಣ ಯಲಹಂಕದಲ್ಲಿರೋ ಸ್ವಿಸ್ ಬ್ಯಾಂಕ್ ಅಲ್ಲಿದೆ? ವೆರಿ ಶಾರ್ಟ್ಲಿ ನಿಮಗೆ ತಿಳಿಸ್ತೇವೆ. ಏನೇ ಇರಲಿ, ಸ್ಪೀಕರ್ ಮುಂದೆ ಈ ವಿಶ್ವ ರೆಡ್ಡಿ ಒಂದು ಮಾತು ಹೇಳ್ತಾನೆ. ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಬ್ಬನವನೇ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡವನೆ ಅಂತ ಹೇಳಿದ್ರೆ, ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ. ಇವನು ಹೋಗ್ತಾ ಇರೋದು, ಇವನು ಬ್ಲ್ಯಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವನೇ. ಇವನು ತಿರುಪ್ತಿಯಲ್ಲಿ ಇಟ್ಟವನು ಏಕವಚನದಲ್ಲಿ. ಒಬ್ಬ ನಕಲಿ ಲಾಯರ್, ಅವನು ಲಾಯರ್ ಅಲ್ಲ, ಅವನು ಲಾಯರ್ ಅಂತ ಹೆಸರು ಇಡಬಾರ್ದು, ಅವನ ಮೇಲೆ ಆದರೂ ಕೇಸ್ ಹಾಕಬೇಕು. ನೀವಿಲ್ಲಿ ಆದೇಶ ಕೊಟ್ಟರೆ ಬಾಯಿ ಮುಚ್ಚಿಸೋದು ಗೊತ್ತು ನನಗೆ. ಇಲ್ಲ ನಮ್ಮ ಹುಡುಗರು ಯಾರೋ ಮುಚ್ಚಿಸ್ತಾರೆ, ಇಲ್ಲ ಸಿದ್ದರಾಮಯ್ಯ ಶಿಷ್ಯರು ಮುಖ್ಯಮಂತ್ರಿಗೆ ಮಾತಾಡಿದ್ರೆ ಬಿಡ್ತಾರೆ ಅವ್ರ ಶಿಷ್ಯರು, ಅವ್ರು ಹೊಡಿಬೋದು. ಅಲ್ಲಿ ಹೊಡೆದ್ರೆ ಕೇಸ್ ನನ್ನ ಮೇಲೆ ಬರ್ತದಲ್ಲ. ಸದನದಲ್ಲಿ ನೀನೇ ಮಾತಾಡಿರೋದು, ಏನೋ ಮಾಡ್ತೀನಿ ಅಂತೇಳಿ FIR ನಂದು A1 ಬರಬಾರ್ದು. ಇಲ್ಲ ನೀವು ಕ್ರಮ ತಗೊಳ್ರಿ. ಇದನ್ನು ಮಾಡಲೇಬೇಕು ಅಧ್ಯಕ್ಷರೇ. ಯಾರೇ ಆಗಲಿ ಸುಳ್ಳು ಅದು ಚರ್ಚ್ ಬಗ್ಗೆ ಇರಲಿ, ಮಸೀದಿ ಬಗ್ಗೆ ಇರಲಿ, ದೇವಸ್ಥಾನ ಬಗ್ಗೆ ಆಗಲಿ, ಯಾವನ ಯೂಟ್ಯೂಬರ್ ಮಾತಾಡ್ತಾನೆ ಸಂಬಂಧಪಟ್ಟದನು ಅವನ್ನೆಲ್ಲ ಸುಮ್ಮನೆ ಇಟ್ಕೊಂಡಿದ್ದೀವಿ ನಾವು. ದಯವಿಟ್ಟು ಸರ್ಕಾರ ಇದನ್ನ ಕಠಿಣ ಕ್ರಮ ತಗೊಳ್ಬೇಕು. ನಿಮ್ ಕೈಲಾದ್ರೆ ನೋಡಿ, ಇಲ್ಲ ನಮ್ಮ ಹುಡುಗರಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂತಂದ್ರೆ ನಿನ್ನಂತ ಕೈಲಾದವನು ಗುಂಡಾಯಿಸಮ್ ಮಾಡಿಕೊಂಡೆ 4 ಟರ್ಮ್ MLA ಆಗಿರೋದು ಅಂತ ಜನಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಕನಿಷ್ಠ ಅದೊಂದು ಸಾಂವಿಧಾನಿಕ ದೇವಸ್ಥಾನ ಅನ್ನೋದನ್ನು ಮರೆತು ತನ್ನ ಪರ್ಸನಲ್ ವಿಚಾರಕ್ಕೆ ಅಸೆಂಬ್ಲಿನಲ್ಲಿ ಮಾತಾಡಿದ ಈ ವಿಶ್ವ ರೆಡ್ಡಿ ನಿಜವಾಗ್ಲೂ ಮತ್ತೊಮ್ಮೆ MLA ಆಗ್ಲಿಕ್ಕೆ ಸೂಕ್ತನ? ಮತದಾರ ಪ್ರಭುಗಳು 2028ಕ್ಕೆ ಸೂಕ್ಷ್ಮವಾಗಿ ಡಿಸೈಡ್ ಮಾಡಬೇಕು. ಇವನನ್ನ ಯಲಹಂಕದಿಂದ ಕಿತ್ತು ಒಗೆಯುವಂತ ಕಾರ್ಯಕ್ರಮವನ್ನ ನೀವು ಮಾಡಬೇಕು. ಅದಕ್ಕೆ ಬೇಕಾದಂತ ಸಂಪೂರ್ಣ ಸಹಕಾರ ನಮ್ಮ ಕಡೆಯಿಂದ ಇರ್ತದೆ. ಹುಡುಗರನ್ನ ಬಿಡ್ತೀನಿ, ನಾನೇ ನೋಡ್ತೀನಿ ಅಂತ ಹೇಳಕ್ ಹೋಗಲ್ಲ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕಾನೂನು ಬದುಕಿದೆ. ಒಬ್ಬ ಮುಖ್ಯಮಂತ್ರಿ ಇದ್ದಾನೆ. ಏನೋ ಸಮಯ ಉತ್ತರ ಕೊಡುತ್ತೆ. ನಮ್ಮ ಡಾಗಿ ಕೂಡ ನಿನ್ನ ಹೆಸರು ಹೇಳಿದ್ರೆ ಕೋಪ ಬರುತ್ತೆ. ನಮಸ್ಕಾರ ಕರ್ನಾಟಕ.